ಇವಾಗ ಇಂಡೋರ್ ಪ್ಲಾಂಟ್ಸ್ ಆ್ಯಂಡ್ ಪಾಟ್ಸ್ ತರಕ್ಕೆ ಹೋಗ್ತಾ ಇದ್ದೀವಿ. ಪ್ಲಾಂಟ್ಸ್ ಬಗ್ಗೆ, ಇಂಡೋರ್ ಪ್ಲಾಂಟ್ಸ್ ಬಗ್ಗೆ ನನಗೆ ಏನೇನು ಗೊತ್ತೋ ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಅದೇ ಇವತ್ತಿನ ಬ್ಲಾಗ್. ಎಲ್ಲಾರ ಬೆಂಗಳೂರಲ್ಲಿ ಓಡಾಡಬೇಕಂದ್ರೆ ಟ್ರಾಫಿಕ್ ಇಲ್ಲ ಅಂದರೆ ಮಜಾನೇ ಇರಲ್ಲ. ಸೊ ಟ್ರಾಫಿಕ್ ಇಸ್ ವೆರಿ ನೈಸ್. ಎಲ್ಲೆಲ್ಲೂ ಟ್ರಾಫಿಕ್. ಎಸ್, ಎಲ್ಲೆಲ್ಲೂ ಟ್ರಾಫಿಕ್. ನಾವು ಜಸ್ಟ್ ಬಂದಿದ್ದೀವಿ ಸೃಷ್ಟಿ ಗಾರ್ಡನ್ ನರ್ಸರಿಗೆ. ತುಂಬ ಚೆನ್ನಾಗಿ ಪಾಟ್ಸು, ಆಮೇಲೆ ಒಳ್ಳೆ ಪ್ಲಾಂಟ್ಸ್ ವಿತ್ ರೀಸನಬಲ್ ರೇಟ್ ಸಿಗುತ್ತೆ ಅಂತ ಮೇಘ ಕರ್ಕೊಂಡು ಬಂದಿದ್ದಾಳೆ. ಸೊ ನನ್ನ ಮನೆಗೆ ಬೇಕಾಗಿರೋದೆಲ್ಲ ತೊಗೊಳ್ತೀನಿ ಪ್ಲಾಂಟ್ಸು. ಬನ್ನಿ. ಇದು ಬಂದು ಆಲ್ಗೋನೆಮಾ ಪ್ಲಾಂಟ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಲಕ್ಕಿ ಪ್ಲಾಂಟ್ ಅಂತ ಹೇಳ್ತಾರೆ. ಇದೇನಂದ್ರೆ ಮನೆಯಲ್ಲಿ ಇಡೋದ್ರಿಂದ ನಿಮಗೆ ಮೇಂಟೆನೆನ್ಸ್ ಫ್ರೀ, ಲೋ ಮೇಂಟೆನೆನ್ಸ್, ಒಳ್ಳೆ ಪಾಸಿಟಿವ್ ಎನರ್ಜಿ, ಹೆಲ್ತ್ ಬೆನಿಫಿಟ್ಸ್ ಕೊಡುತ್ತೆ. ಆಮೇಲೆ ನೋಡೋಕೆ ಡೆಕೋರೇಟಿವ್ ಆಗೂ ಕಾಣುತ್ತೆ. ಇದನ್ನ ಸಾಮಾನ್ಯವಾಗಿ ನಾವು ಬೇಸಿಕ್ ಇಂಡೋರ್ ಪ್ಲಾಂಟ್ ಅಂತ ಯೂಸ್ ಮಾಡ್ತೀವಿ, ಫಿಲೋಡೆಂಡ್ರಾನ್ ಅಂತಾರೆ. ಇದೇನಂದ್ರೆ ಸೇಮ್ ಏರ್ ಪ್ಯೂರಿಫೈ ಮಾಡುತ್ತೆ, ಸ್ಟ್ರೆಸ್ ರಿಲೀಫ್ ಮಾಡುತ್ತೆ. ಆಕ್ಚುಲಿ ವಾಸ್ತು ಪ್ರಕಾರ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಈ ಗಿಡನ. ಆಮೇಲೆ ಲೋ ಮೇಂಟೆನೆನ್ಸ್ ಆಲ್ಸೋ. ಒಳಗಡೆ ಒಳ್ಳೆ ಇಂಡೋರ್ ಪ್ಲಾಂಟ್ ಇದು. ಸೊ ಇದನ್ನು ಇಟ್ಕೋಬಹುದು ಮನೆಯಲ್ಲಿ. ಇದು ಇನ್ನೊಂದು ಇಂಡೋರ್ ಪ್ಲಾಂಟ್. ಇದು ಏರ್ ಪ್ಯೂರಿಫೈ ಮಾಡುತ್ತೆ, ಮೇಂಟೆನೆನ್ಸ್ ಲೋ, ಡೆಕೋರೇಟಿವ್ ಆಗಿ ಕಾಣುತ್ತೆ ನೋಡೋಕ್ಕೆ, ಸ್ಟ್ರೆಸ್ ರೆಡ್ಯೂಸ್ ಮಾಡುತ್ತೆ ಈ ಪ್ಲಾಂಟ್ ಮನೆ ಒಳಗಡೆ ಇರೋದ್ರಿಂದ. ಆಮೇಲೆ ವಾಸ್ತುಗೂ ತುಂಬಾ ಒಳ್ಳೆಯದು. ಇವೆಲ್ಲ ಮನೆ ಒಳಗಡೆ ಇಟ್ಕೊಳ್ಳೋ ಇಂಡೋರ್ ಪ್ಲಾಂಟ್ಸ್ ತಂದು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಿಮ್ಮ ವಾಸ್ತು ಆಗಲಿ, ಸ್ಟ್ರೆಸ್ ಆಗಲಿ, ಡೆಕೋರೇಷನ್ ಕಾಣುತ್ತೆ, ಡೆಕೋರೇಟಿವ್ ಆಗಿ ಕಾಣುತ್ತೆ ಮನೆ. ಇದನ್ನ ಬಂದು ಫಿಡಲ್ ಲೀಫ್ ಫಿಗ್ ಅಂತ ಕರೀತಾರೆ. ಫುಲ್ ಗ್ರೀನ್ ಆಗಿದೆ, ತುಂಬಾ ಪ್ಲೆಸೆಂಟ್ ಆಗಿದೆ ನೋಡಕ್ಕೆ. ಇದು ಅಷ್ಟೇ ಡೆಕೋರೇಟಿವ್ ಆಗಿ ಕಾಣುತ್ತೆ ಮನೆಯಲ್ಲಿ. ಅಂಡ್ ಮೆಂಟಲ್ ವೆಲ್ ಬೀಯಿಂಗ್ ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ತಾರೆ. ಧನ ಸಮೃದ್ಧಿ ಅಂಡ್ ಬ್ರಿಂಗ್ಸ್ ಲಾಟ್ಸ್ ಆಫ್ ಪಾಸಿಟಿವ್ ಎನರ್ಜಿ ಫಾರ್ ಹೋಮ್ ಅಂಡ್ ಸ್ಲೋ ಮೇಂಟೆನೆನ್ಸ್. ನಮ್ಮ ಇಂಡಿಯನ್ ಬ್ಯಾಂಬೂ ಪ್ಲಾಂಟ್ ಅಂತ ಹೇಳ್ತಾರೆ. ದಿಸ್ ಇಸ್ ಆಲ್ಸೋ ವೆರಿ ಗುಡ್. ಇಟ್ ವಿಲ್ ಅಟ್ರಾಕ್ಟ್ ಲಕ್, ಪಾಸಿಟಿವಿಟಿ, ವೆಲ್ ಬೀಯಿಂಗ್ ಆಫ್ ದ ಹೌಸ್ ಅಂಡ್ ಲೋ ಮೇಂಟೆನೆನ್ಸ್ ಜಾಸ್ತಿ ಬೇಕಾಗಲ್ಲ ಇದಕ್ಕೆ. ಸ್ನೇಕ್ ಪ್ಲಾಂಟ್ ಅಂತ ಹೇಳ್ತಾರೆ. ಇದು ಏರ್ ಪ್ಯೂರಿಫೈ ಮಾಡುತ್ತೆ, ಮೇಂಟೆನೆನ್ಸ್ ಇಸ್ ಅಗೇನ್ ಲೋ. ಇದು ಹಾಕೋದ್ರಿಂದ ಮನೇಲಿ ಸ್ಲೀಪ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇಟ್ ಈವನ್ ಬೂಸ್ಟ್ ಮೆಂಟಲ್ ಹೆಲ್ತ್. ಈ ಪ್ಲಾಂಟ್ ನ ಅಂತೂರಿಯಂ ಪ್ಲಾಂಟ್ಸ್ ಅಂತ ಕರೀತಾರೆ. ಒಳ್ಳೆ ಫೀಲ್ ಕೊಡುತ್ತೆ ಮನೆಯಲ್ಲಿ, ಪಾಸಿಟಿವ್ ಎನರ್ಜಿ, ಗುಡ್ ವೈಬ್, ಏರ್ ಪ್ಯೂರಿಫೈಯಿಂಗ್, ಡೆಕೋರೇಟಿವ್. ಅಂಡ್ ದಿಸ್ ಇಸ್ ಆಲ್ಸೋ ಪ್ಲಾಂಟ್ ಟು ಗಿವ್ ಎಕ್ಸ್ಪ್ರೆಸ್ ಲವ್ ಅಂಡ್ ಫ್ರೆಂಡ್ಶಿಪ್ ಅಂತ ಕೂಡ ಹೇಳ್ತಾರೆ. ಇದೆಲ್ಲ ಡಿಫ್ರೆಂಟ್ ವೆರೈಟೀಸ್ ಆಫ್ ಸಕ್ಯುಲೆಂಟ್ಸ್. ಇದಕ್ಕೆಲ್ಲ ನೀರು ತುಂಬ ಕಮ್ಮಿ ಬೇಕಾಗುತ್ತೆ. ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣುತ್ತೆ, ಒಳ್ಳೆ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ನೀವು ಸ್ಟೆಪ್ಸ್ ಹತ್ರ ಆಗಲಿ ಅಥವಾ ಹಾಲಲ್ಲಾಗಲಿ ಒಂದು ಚಿಕ್ಕ ಪಾಟಲ್ಲಿ ಹಾಕಿಬಿಟ್ಟು ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಟ್ ವಿಲ್ ಗಿವ್ ಅ ವೆರಿ ಪಾಸಿಟಿವ್ ವೈಬ್ ಅಟ್ ಹೋಮ್. ರಬ್ಬರ್ ಪ್ಲಾಂಟ್ ಇಸ್ ಅ ಗುಡ್ ಏರ್ ಪ್ಯೂರಿಫೈಯರ್. ಮೇಂಟೆನೆನ್ಸ್ ಕೂಡ ಕಮ್ಮಿ. ಬಟ್ ಎಲೆ ಗ್ರೋ ಆಗೋದು ಮಾತ್ರ ಸ್ವಲ್ಪ ನಿಧಾನವಾಗಿ ಆಗುತ್ತೆ. ಬಟ್ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅದ್ರ ಲೀವ್ಸ್ ಎಲ್ಲ ಆವಾಗ ನೀಟಾಗಿ ವೈಟ್ ಮಾಡಿ ಇಟ್ಕೊಂಡ್ರೆ ಒಳ್ಳೆ ಬ್ಯೂಟಿಫುಲ್ ಲುಕ್ ಕೊಡುತ್ತೆ. ಯು ಕ್ಯಾನ್ ಡೆಕೋರೇಟ್ ಅ ನೈಸ್ ಕಾರ್ನರ್ ಆಫ್ ದ ಹೌಸ್ ವಿತ್ ದಿಸ್ ರಬ್ಬರ್ ಪ್ಲಾಂಟ್ಸ್. ವಿಲ್ ಗಿವ್ ನೈಸ್ ಪಾಸಿಟಿವ್ ಎನರ್ಜಿ, ಪೀಸ್ಫುಲ್, ಹ್ಯಾಪಿನೆಸ್ ಅಟ್ ಹೋಮ್. ಇವಾಗೆಲ್ಲ ಸೆಲೆಕ್ಷನ್ ಮಾಡಿ ಇಟ್ಕೊಳ್ತಾ ಇದ್ದೀವಿ. ಇದು ಜೇಡ್ ಅಂತ ಹೇಳ್ತಾರೆ, ಬಟ್ ಇದು ಸ್ಟ್ರೈಟ್ ಆಗಿದೆ. ಜನರಲಿ ಜೇಡ್ ಬಂದು ನೋಡಿ ಹಿಂಗಿರುತ್ತೆ, ಹತ್ರ ವಾಲ್ಕೊಂಡು ಕೆಳಗಡೆ ವಾಲ್ ಹತ್ರ ಸ್ಟ್ರೈಟ್ ಇರಲ್ಲ. ಇದು ಡಿಫ್ರೆಂಟ್ ವೆರೈಟಿ ಆಫ್ ಜೇಡ್, ಸ್ಟ್ರೈಟ್ ಆಗಿ ಬರುತ್ತಿದ್ದು. ಜೇಡ್ ಇಸ್ ವೆರಿ ಗುಡ್ ಫಾರ್ ವಾಸ್ತು ಬಿಟ್ಟರೆ ತುಂಬಾ ಒಳ್ಳೆಯದು. ಒಳ್ಳೆ ಎನರ್ಜಿ, ಪಾಸಿಟಿವ್ ವೈಬ್, ಏರ್ ಪ್ಯೂರಿಫಿಕೇಶನ್ ಅಂಡ್ ವೆರಿ ನೈಸ್ ಟು ಸಿ. ಲೋ ಮೇಂಟೆನೆನ್ಸ್ ಅಂಡ್ ಡೆಕೋರೇಟಿವ್ ಕಾಂಪೌಂಡ್. ಅಲ್ಲಿ ತುಳಸಿ ವಿಷಯ ಅಂತೂ ಬಂದೇ ಬರುತ್ತೆ. ನಮ್ಮ ಎಲ್ಲ ಗಿಡಗಳಲ್ಲಿರೋ ಅಡ್ವಾಂಟೇಜಸ್ ಸೇರಿ ಸ್ಪಿರಿಚುವಲ್ ಅಂಡ್ ರಿಲಿಜಿಯಸ್ ಬೆನಿಫಿಟ್ಸ್ ಕೂಡ ಇದೆ. ಮೈಂಡ್ನ ಕಾಮ್ ಮಾಡುತ್ತೆ ಅಂತ ಹೇಳ್ತಾರೆ. ಏನಾರ ಮನೆಯಲ್ಲಿ ಗಂಟಲು ನೋವು, ಕೋಲ್ಡು ಆ ಥರ ಆದಾಗ ತುಳಸಿ ಎಲೆ ಟೀ ಮಾಡುವಾಗ ತುಳಸಿ ಎಲೆ ಹಾಕೋದು ಅಥವಾ ಬಾಯಲ್ಲಿ ಬರೀ ತುಳಸಿ ಇಟ್ಕೊಳ್ಳೋದು, ಅದೆಲ್ಲ ವೆರಿ ವೆರಿ ಕಾಮನ್ ನಮ್ಮ ಹಿಂದೂ ಮನೆಗಳಲ್ಲಿ. ಸೊ ತುಳಸಿ ಇಸ್ ಒನ್. ಅದರಲ್ಲಿ 2 ತುಳಸಿ ಇದೆ. ಬ್ಲ್ಯಾಕ್ ಕಲರ್ ಬಂದು ಕೃಷ್ಣ ತುಳಸಿ ಅಂತ ಹೇಳ್ತಾರೆ. ಕೃಷ್ಣನ್ ಫೇವ್ರೆಟ್. ಸೊ ನನ್ನ ಕೃಷ್ಣನ್ ಫೇವ್ರೆಟ್ ತುಳಸಿ.
ಇವಾಗ ನಮ್ಮ ಪ್ಲಾಂಟ್ ಶಾಪಿಂಗು ಪಾಟ್ ಶಾಪಿಂಗ್ ಎಲ್ಲ ಮುಗಿಸಿ ಎಲ್ಲ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ನನಗೆ ಭವ್ಯ ಮೇಡಮ್ ರೀಸನಬಲ್ ಆಗೇ ಹಾಕ್ಕೊಟ್ರು, ಬಿಲ್ ಮಾಡ್ತಾ ಇದ್ದಾರೆ ಈಗ. ಸೊ ನಾನು ಈ ಪ್ಲಾಂಟ್ಸ್ ತಗೊಂಡೆ, ಆಮೇಲೆ ಆಂಟೋನಿಯಮ್ಮು, ಆಮೇಲೆ ಒಂದು ರಬ್ಬರ್ ಪ್ಲಾಂಟ್, ಮನಿ ಪ್ಲಾಂಟ್, ಸಕಲೆನ್ಸು, ನಮ್ಮ ಮೇಘ ಝೀಝಿ ತಗೊಂಡ್ಲು, ಮನಿ ಪ್ಲಾಂಟು, ಬ್ಯಾಂಬು, ಇಂಡಿಯನ್ ಬ್ಯಾಂಬು ಎಲ್ಲ ತಗೊಂಡಿದ್ದೀನಿ. ಸೆರಾಮಿಕ್ ಪಾಟ್ಸ್ ತುಂಬಾ ಚೆನ್ನಾಗಿ ಸಿಕ್ತು, ಒಳ್ಳೆ ರೀಸನಬಲ್ ರೇಟ್ ಕೊಟ್ರು. ಸೊ ಮುಗೀತು ನಮ್ಮ ಶಾಪಿಂಗ್. ತುಳಸಿ ತಗೊಂಡಿದ್ದೀನಿ, ಒಂದು 5-6 ತುಳಸಿ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಪ್ಲಾಂಟ್ಸ್ ಮಾತ್ರ ಇಲ್ಲಿ ಚೆನ್ನಾಗಿ ಇಟ್ಟಿದ್ದಾರೆ. ಸ್ವಲ್ಪ ಸಿಟಿಯಿಂದ ದೂರ, ಅದು ಬಿಟ್ರೆ ರೇಟ್ ವೆರಿ 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 ರೀಸನಬಲ್. ಸೊ ಈ ಪ್ಲಾಂಟ್ಸ್ ಎಲ್ಲ ತಗೊಂಡೋಗಿ ಮನೆಯಲ್ಲಿ ಮಾಲಿನ ಕರೆಸಿ ಪ್ಲಾಂಟ್ಸ್ ಎಲ್ಲ ಹಾಕಿ ಆ ಗಿಡಗಳನ್ನೆಲ್ಲ ಮನೆ ಒಳಗಡೆ ಡೆಕೋರೇಷನ್ ಮಾಡಿ ಇನ್ನೊಂದು ವ್ಲಾಗ್ ಮಾಡಿ ಆ ಡೆಕೋರೇಷನ್ ಎಲ್ಲ ನಿಮಗೆ ತೋರಿಸ್ತೀನಿ. ಇಲ್ಲಿವರೆಗೂ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಅದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಕೃಷ್ಣನ ಅನುಗ್ರಹ ಈ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರ ಮೇಲೆ ಇರಲಿ. ಜೈ ಶ್ರೀ ಕೃಷ್ಣ. ನಮಸ್ಕಾರ.